14ರಿಂದ 18ರ ಮಧ್ಯೆ ಫಸ್ಟ್ ವರ್ಲ್ಡ್ ವಾರ್ ನಡೀತು. ಸಾವಿರದ 1945ರ ಮಧ್ಯೆ ಎರಡನೇ ಮಹಾಯುದ್ಧ ನಡೀತು. ಮೊದಲನೇ ಮಹಾಯುದ್ಧ ಖನಿಜಗಳಿಗಾಗಿ, ಎರಡನೇ ಮಹಾಯುದ್ಧ ಪೆಟ್ರೋಲ್ಗಾಗಿ ನಡೀತು. ಜಗತ್ತಿನಲ್ಲಿ ಮುಂದಕ್ಕೆ ಮೂರನೇ ಮಹಾಯುದ್ಧ ಅಂತೇನಾದರೂ ನಡೆದರೆ ಅದು ನೀರಿಗಾಗಿ ನಡೀತದೆ ಅಂತಕ್ಕಂಥದ್ದನ್ನು ಈಗಾಗಲೇ ತಜ್ಞರು ಭವಿಷ್ಯವನ್ನು ನುಡಿದು ಬಿಟ್ಟಿದ್ದಾರೆ. ಹರಿ ಓ ಹರಿ ಓ ಹರಿ ಓ ಹರಿ ಶಿವ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ. ಮೊದಲನೇ ಮಹಾಯುದ್ಧ ನಡೆಯೋದಕ್ಕೆ ಕಾರಣ ಭೂಮಿಯಲ್ಲಿ ಸಿಗುತ್ತಿದ್ದಂಥ ಖನಿಜಗಳು ಕಾರಣ ಆಗಿದ್ವು. ಮೊದಲನೇ ಮಹಾಯುದ್ಧಕ್ಕೆ ರೀಸನ್ನು ಭೂಮಿಯಲ್ಲಿ ಸಿಗುತ್ತಿದ್ದಂಥ ಖನಿಜಗಳ ವಿಚಾರಕ್ಕಾಗಿ ಮೊದಲನೇ ಮಹಾಯುದ್ಧ ನಡೀತು. ಎರಡನೇ ಮಹಾಯುದ್ಧ 1939ರಿಂದ 45ರ ಮಧ್ಯೆ ಏನು ಯುದ್ಧ ನಡೀತು ಅದು ಭೂಮಿಯಲ್ಲಿ ಸಿಗುತ್ತಿದ್ದಂಥ ಪೆಟ್ರೋಲ್ಗಾಗಿ ನಡೀತು. ಮೊದಲನೇ ಮಹಾಯುದ್ಧ ಖನಿಜಗಳಿಗಾಗಿ, ಎರಡನೇ ಮಹಾಯುದ್ಧ ಪೆಟ್ರೋಲ್ಗಾಗಿ ನಡೀತು. ಜಗತ್ತಿನಲ್ಲಿ ಮುಂದಕ್ಕೆ ಮೂರನೇ ಮಹಾಯುದ್ಧ ಅಂತೇನಾದರೂ ನಡೆದರೆ ಅದು ನೀರಿಗಾಗಿ ನಡೀತದೆ ಅಂತಕ್ಕಂಥದ್ದನ್ನು ಈಗಾಗಲೇ ತಜ್ಞರು ಭವಿಷ್ಯವನ್ನು ನುಡಿದು ಬಿಟ್ಟಿದ್ದಾರೆ. ಅಂದರೆ ಅಷ್ಟು ಅಮೂಲ್ಯ ನೀರು ಅಂಥ ಅಮೂಲ್ಯವಾದ ಸಂಗತಿ. ಜಗತ್ತಿನ 255ಕ್ಕೂ ಹೆಚ್ಚು ದೇಶಗಳ ಪೈಕಿ ತಜ್ಞರು, ವಿಜ್ಞಾನಿಗಳು, ಬುದ್ಧಿಜೀವಿಗಳು, ಪರಿಸರವಾದಿಗಳು ಜಗತ್ತಿನ 11 ನಗರಗಳನ್ನು ಪಟ್ಟಿ ಮಾಡಿದ್ದಾರೆ. 11 ನಗರಗಳನ್ನು ಅಂದರೆ ಜಗತ್ತಿನಲ್ಲಿ ನೀರಿಗಾಗಿ ಈ 11 ನಗರಗಳು ಬಲಿಯಾಗ್ತವೆ ಅಂತ ಪಟ್ಟಿ ಮಾಡಿದ್ದಾರೆ. ಆ 11 ನಗರಗಳ ಪೈಕಿ ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ ಮೊದಲನೇ ಬಲಿ. ಈಗಾಗಲೇ ಅದು ಬಲಿ ಆಗೋಯ್ತು. ಕಳೆದ ಹತ್ತತ್ರ ಒಂದು ವರ್ಷಕ್ಕೆ ಬಂತು. ಈಗಾಗಲೇ ಕೇಪ್ ಟೌನ್ನಲ್ಲಿ ಬಂದು ವಾಸ ಮಾಡ್ತಕ್ಕಂಥವ್ರು ನೀರನ್ನು ವ್ಯವಸ್ಥೆ ಮಾಡಿಕೊಂಡು ಬಂದು ಬೇಕಾದ್ರೆ ಇಲ್ಲಿ ಇರಬಹುದು ಅಂತಕ್ಕಂಥ ಇದನ್ನು ಸರ್ಕಾರ ಘೋಷಣೆ ಮಾಡಿಬಿಟ್ಟಿದೆ ಅಲ್ಲಿ ಕೇಪ್ ಟೌನ್. ಜಗತ್ತಿನ ಮೊಟ್ಟ ಮೊದಲನೆಯ ಬಲಿ ಕೇಪ್ ಟೌನ್, ಸೌತ್ ಆಫ್ರಿಕಾದ ಕೇಪ್ ಟೌನ್. ಎಷ್ಟರಲ್ಲಿ? ಈ 11 ನಗರಗಳಲ್ಲಿ. 11 ನಗರಗಳಲ್ಲಿ ಮೊದಲನೇ ಬಲಿ ಕೇಪ್ ಟೌನ್ ಆಯಿತು. ಜಗತ್ತಿನ ಎರಡನೇ ನಗರ, ನೀರಿಲ್ಲದ ನಗರ, ಎರಡನೇ ನಗರ ಬೆಂಗಳೂರು. ಈ ಸತಿ ಯಾರಿಗಾದ್ರೂ ಗೊತ್ತಿದೆಯಾ? In the city's water bodies by some 85%. The lakes, which still exist, are polluted and toxic. Untreated sewage is dumped into the water, and this poses a serious health risk to Bangalore's residents. The situation is so dire that experts predict the city will be uninhabitable by 2025. France 24's Ashreya Banerjee and Albon Alvarez filed this report. It's just before daybreak in this Bangalore neighborhood, and the air reverberates with the drone of water pumps. Residents here get water for a couple of hours, 3 times a week. Kalavati, who's lived here for 22 years, works as a domestic helper in the high-rise buildings that have sprung up in the area. ಈ ಥರ ನಗರಗಳು ನೀರಿನ ವಿಚಾರದಲ್ಲಿ ಫೇಲ್ಯೂರ್ ಆಗ್ತಾ ಬಂದರೆ ಈಗಾಗಲೇ ಭಾರತ ದೇಶದ 21 ಮಹಾನಗರಗಳು ನೀರಿಗಾಗಿ ಅಪಾಯವನ್ನು ಎದುರಿಸಬೇಕಾಗತ್ತೆ ಅಂತಕ್ಕಂಥ ಮಾತನ್ನು ಈಗಾಗಲೇ ತಜ್ಞರು ಸ್ಪಷ್ಟಪಡಿಸಿದ್ದಾರೆ. 2025ನೇ ಇಸವಿಗೆ ಹೆಚ್ಚು ಕಡಿಮೆ 3ನೇ ಮಹಾಯುದ್ಧ ಡಿಕ್ಲೇರ್ ಆಗೋ ಸಾಧ್ಯತೆಗಳು ನೀರಿನ ವಿಚಾರದಲ್ಲಿ, ಯುದ್ಧಗಳಾಗ್ತಕ್ಕಂಥ ಸಾಧ್ಯತೆಗಳು ತುಂಬ ಇದೆ. ನೀರು ಅತ್ಯಂತ ಅಮೂಲ್ಯ ವಸ್ತು. ಒಂದು ಕಡೆ ಕವಿ ಭಾಳ ವರ್ಣರಂಜಿತವಾಗಿ ಅದರ ಬಗ್ಗೆ ಹೇಳ್ತಾರೆ. ಯಾರಿಗೂ ಅರ್ಥ ಆಗೋದಿಲ್ಲ ಅದು. ವರ್ಣವಿಲ್ಲ, ಪರಿಮಳವಿಲ್ಲ, ವರ್ಣವಿಲ್ಲ, ಪರಿಮಳವಿಲ್ಲ, ರುಚಿಯೂ ಇಲ್ಲ ನಿನಗೆ, ತಿಳಿಯದು ಯಾರಿಗೂ ನೀನಾರೆಂದು, ತಿಳಿಯದು ಯಾರಿಗೂ ನೀನಾರೆಂದು, ಆದರೂ ಮಹದಾನಂದ ನಿನ್ನಯ ಸಂಪರ್ಕ, ಜೀವಕ್ಕೆ ನೀನು ಅಗತ್ಯ ಅನಿವಾರ್ಯ ಮಾತ್ರವಲ್ಲ, ಜೀವವೇ ನೀನು, ನೀನೇ ಜೀವ. ನೀರಿನ ಬಗ್ಗೆ ಎಂಥ ಅದ್ಭುತವಾದ ಒಂದು ಕವಿವಾಣಿ ಇದೆ. ಅಂತಹ ಒಂದು ಇವತ್ತು ನೋಡಿ, ಉದಾಹರಣೆಗೆ ಒಬ್ಬ ಮನುಷ್ಯನಿಗೆ ಡಾಕ್ಟ್ರು ಮಾತ್ರೆ ಬರ್ಕೊಟ್ಟು ಆದಮೇಲೆ ಡಾಕ್ಟ್ರ್ ಹೇಳ್ತಾರೆ ಈ ಮಾತ್ರೆ ಹಾಕೊಂಡು ಚೆನ್ನಾಗಿ ನೀರು ಕುಡಿ. ಹೌದು. ಅಂದರೆ ಆ ಮಾತ್ರೆ ಕೆಲಸ ಮಾಡಬೇಕಾದ್ರೂ ಕೂಡ ನೀರು ಬೇಕು. 1 kg ಅಕ್ಕಿ ಬೆಳೆಯೋಷ್ಟೊತ್ತಿಗೆ 5,000 ಲೀಟರ್ ನೀರು ಖರ್ಚಾಗುತ್ತೆ. 1 kg ಅಕ್ಕಿಯ ಸೃಷ್ಟಿಗೆ
ತಯಾರಾಗಬೇಕಾದ್ರೆ ಗದ್ದೆಯ ಮೈದಾನದಲ್ಲಿ 5,000 ಲೀಟರನ್ನು ನೀರು ಬಳಸ್ಕೊಂಡಿರ್ತದೆ 1 kg ಅಕ್ಕಿ. ಆ 1 kg 5,000 ಲೀಟರನ್ನು ಬಳಸ್ಕೊಂಡು ಸೃಷ್ಟಿಯಾದ 1 kg ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕಿ ಅನ್ನ ಬೇಯಿಸುವಾಗ 3 ಲೀಟರ್ ನೀರು ಹಾಕಿರ್ತೀವಿ. ಆ 3 ಲೀಟರ್ ನೀರಲ್ಲಿ ಬೇಯಿಸ್ತೀವಿ, ಬಗ್ಗಿಸ್ತೀವಿ, ಇಲ್ಲ ಇಮರಿಸ್ತೀವಿ, ಮಾಡಿ ಏನೋ ತಿಂತೀವಿ. ಆ ಅನ್ನ 5,000 ಲೀಟರ್ ನೀರು ಉಪಯೋಗಿಸ್ಕೊಂಡು ಸೃಷ್ಟಿಯಾದ ಆ ಅಕ್ಕಿನ ಅನ್ನ ಮಾಡಿ 3 ಲೀಟರ್ ನೀರು ಇಟ್ಬಿಟ್ಟು ಅನ್ನ ಬೇಯಿಸಿ ಆ ಅನ್ನ ಮಾಡಿದ್ದಾದ್ಮೇಲೆ ಅದನ್ನು ತಿನ್ನೋವಾಗ ಅದು ಒಳಕ್ಕೆ ಹೋಗೋವಾಗೆ ಚಂಬಲ್ಲಿ ಲೋಟದಲ್ಲಿ ನೀರು ಇಟ್ಕೊಂಡು ನೀರು ಕುಡಿತಾನೇ ಇರ್ತೀವಿ. ತಿಂದ ಅನ್ನ ಜೀರ್ಣ ಆಗಬೇಕಾದ್ರೆ, ಹಾಕ್ಕೊಂಡು ಮಾತ್ರೆ ಜೀರ್ಣ ಆಗಬೇಕಾದ್ರೆ ನೀರು ಅತ್ಯವಶ್ಯಕ. ಒಂದು ಥರದಲ್ಲಿ ಹೇಳಿದ್ರೆ ಒಬ್ಬ ಮನುಷ್ಯ 60 kg ತೂಕ ಇದ್ದಾನೆ ಅಂತಂದರೆ ಅವನ ದೇಹದ ಮೂಳೆಗಳು ಬೇರೆ ಬೇರೆ ಗಟ್ಟಿ ವಸ್ತುಗಳನ್ನು ತೆಗೆದು ಪಕ್ಕಕ್ಕೆ ತೂಕ ಹಾಕಿದ್ರೆ ಅದು ಗಟ್ಟಿ ವಸ್ತು 30 kg ಇರುತ್ತೆ, ಇನ್ನು 30 ಲೀಟ್ರು ನೀರಿರುತ್ತೆ. ಅಂದರೆ ಭೂಮಿಯ ಮೇಲೆ ಇವತ್ತಿರ್ತಕ್ಕಂಥ 700 ಕೋಟಿ ಜನಗಳು ಒಂಥರ 700 ಕೊಡ ಓಡಾಡ್ದಂಗೆ, 30 ಲೀಟ್ರ್ ನೀರನ್ನು ತುಂಬಿಕೊಂಡಿರ್ತಕ್ಕಂಥ ಒಂದು ಕೊಡ ಓಡಾಡ್ದಂಗೆ ಓಡಾಡ್ತಿದ್ದೀವಿ. ನೀರಿಲ್ಲದೆ ಜೀವದ ಸೃಷ್ಟಿ ಇಲ್ಲ, ಬೆಳೆ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. ಹಾಗಾಗಿ ಜೀವಂತ ಗ್ರಹ ಜೀವಿಗಳಿರ್ತಕ್ಕಂಥ ಮನುಷ್ಯ ವಾಸ ಮಾಡ್ತಿರ್ತಕ್ಕಂಥ ಗ್ರಹಗಳ ಪೈಕಿ ಏಕೈಕ ಗ್ರಹ ಅಂತಂದರೆ ಅದು ಈ ಭೂಮಿ. ಅದಕ್ಕೆ ನಾಗೇಶ್ ಹೆಗಡೆಯವರು ಒಂದು ಪುಸ್ತಕ ಬರೆದಿದೆ, ಇರುವುದೊಂದೇ ಭೂಮಿ ಅಂತಕ್ಕಂಥದ್ದನ್ನು ಬರೆದಿದ್ದಾರೆ. ಆ ಇರುವುದೊಂದೇ ಈ ಭೂಮಿಯನ್ನು ಹೇಗೆ ಕಾಪಾಡಿಕೊಳ್ಬೇಕು ಅಂತಕ್ಕಂಥ ಪ್ರಜ್ಞೆ ಮನುಷ್ಯನಿಗೆ ಎಲ್ಲಿಯವರೆಗೂ ಬರಲ್ವೋ ಅಲ್ಲಿವರೆಗೂ ಉದ್ಧಾರ ಖಂಡಿತ ಆಗಲ್ಲ. ಇದು ಮನುಷ್ಯನಿಗೆ ಇರಬೇಕಾದಂಥ ಒಂದು ಸಾಮಾನ್ಯ ಜ್ಞಾನ. ಈ ಜ್ಞಾನವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಳೇಬೇಕು. ನೀರನ್ನು ಹಿತಮಿತವಾಗಿ ಬಳಸದೆ ಹೋದರೆ ಮುಂದಿನ ದಿನಗಳಲ್ಲಿ ಎಂದು ಬರಿದಾಗುವುದೋ ನೀರು, ಎಂದು ಬರಿದಾಗುವುದೋ ನೀರು, ಅಂದು ಬರಿದಾಗುವುದು ಬೆಂಗಳೂರು. ಎಂದು ಬರಿದಾಗುವುದೋ ನೀರು, ಅಂದು ಬರಿದಾಗುವುದು ಬೆಂಗಳೂರು. ನೀರಿಲ್ಲ ಅಂತಂದರೆ ಏನಿಲ್ಲ, ಯಾವ ಬೆಳವಣಿಗೆನೂ ಖಂಡಿತ ಸಾಧ್ಯ ಇಲ್ಲ. ಒಂದು ವಾಹನ, ಒಂದು ಬಸ್ ಚಲಿಸಬೇಕು ಅಂದ್ರೂ ಅವ್ನು ರೇಡಿಯೇಟರ್ ನೀರು ಹಾಕಬೇಕು, ಇಲ್ಲಾಂದ್ರೆ ಬಸ್ ಮುಂದಕ್ಕೆ ಹೋಗಲ್ಲ. ವೆಹಿಕಲ್ಸ್ಗೆ ನೀರು ಬೇಕು, ಮನುಷ್ಯನಿಗೆ ನೀರು ಬೇಕು, ಬೆಳೆ ಬೆಳೆಯೋದಕ್ಕೆ ನೀರು ಬೇಕು, ಎಲ್ಲದಕ್ಕೂ ನೀರು ಬೇಕು. ಆದರೆ ನೀರಿನ ಮಿತ ಬಳಕೆ ನಮಗೆ ಅದರ ಚಿಂತನೆಗಳು ನಮಗಿಲ್ಲ. ಎಡ್ಡಾದಿಡ್ಡಿ ಬಳಸ್ತಾ ಇದ್ದೀವಿ. ಮಳೆಯ ಪ್ರಮಾಣ ಇವತ್ತವರೆಗೂ ಜಗತ್ತಲ್ಲಿ ಕಡಿಮೆಯಾಗಿಲ್ಲ. ಏನು ಮಳೆ ಸುರಿಯುತ್ತೋ ಸರಾಸರಿ ಮಳೆ ಜಗತ್ತಿನಲ್ಲಿ ಸುರಿಯುತ್ತೆ. ಆ ಸುರಿಯ ಮಳೆ ನೀರನ್ನು ನಾವು ಹಾಳು ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಅರಣ್ಯಗಳನ್ನು ನಾಶ ಮಾಡಿದ್ದೀವಿ, ಲೂಟಿ ಹೊಡೆದಿದ್ವಿ, ಪಶ್ಚಿಮ ಘಟ್ಟಗಳನ್ನು ಹಾಳು ಮಾಡಿದ್ದೀವಿ. ಅದರ ಪ್ರಭಾವ ದೊಡ್ಡಬಳ್ಳಾಪುರದ ಮೇಲೋ ಇನ್ನೊಂದು ಊರಿನ ಮೇಲೋ ಸುರಿಬೇಕಾದ ಮಳೆ ವ್ಯತ್ಯಯ ಆಗ್ತಿರೋದು ನಾವು ಮಾಡಿರೋ ಅನಾಹುತದಿಂದನೇ ಹೊರತು ಮಳೆ ಮಾತ್ರ ಕಡಿಮೆ ಆಗಿಲ್ಲ. ಸರಾಸರಿ ಸುರಿಯುತ್ತೆ. ಅದು ಮಳೆ ಅತಿಯಾಗಿ ಸಮುದ್ರದ ಮೇಲೆ ಸುರಿದು ಬಿಟ್ರೆ ಅದು ನಮಗೆ ಅತಿವೃಷ್ಟಿ ಅನ್ಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅಲ್ಲೋಗಿ ಸುರಿದಿರ್ತದೆ, ಇಲ್ಲಿ ಸುರಿದಿರಲ್ಲ. ಇಲ್ಲಿ ಅನಾವೃಷ್ಟಿಯಾಗಿರ್ತದೆ, ಅಲ್ಲಿ ಅತಿವೃಷ್ಟಿಯಾಗಿರ್ತದೆ. ಸಮುದ್ರದ ಮೇಲೆ ಸುರಿದ ಮಳೆ, ಪಶ್ಚಿಮ ಘಟ್ಟಗಳ ಮೇಲೆ ಸುರಿದ ಮಳೆ ಅಲ್ಲ. ಅದು ಅಲ್ಲೋಗಿ ಸುರಿದ್ರೆ ಅಲ್ಲಿ ಸುರಿದಿರ್ತದೆ. ಜಗತ್ತಲ್ಲಿ ಸುರಿಬೇಕಾದ ಮಳೆ ಪ್ರಮಾಣ ಅಲ್ಲಿ ಸುರಿದಿರ್ತದೆ, ಕಾಡುಗಳ ಮೇಲೆ ಸುರಿದಿರ್ತದೆ, ಸಮುದ್ರದಲ್ಲಿ ಸುರಿದಿರ್ತದೆ. ಇಲ್ಲಿ ವ್ಯತ್ಯಾಸ ಆಗಿರೋದು ಇಲ್ಲಿ ಯಾಕೆ ವ್ಯತ್ಯಾಸ ಮಾಡ್ಕೊಂಡಿದ್ದೀವಿ ಅಂತಂದರೆ ನಾವು ಗಿಡ ಮರಗಳನ್ನು ನಾಶ ಮಾಡಿದ್ದೀವಿ. ಪ್ರಕೃತಿ ಮಳೆಯನ್ನು ಆಕರ್ಷಣೆ ಮಾಡ್ತಕ್ಕಂಥ ಗಿಡ ಮರಗಳು ಕೊರತೆಯಾಗಿದೆ, ಎಲ್ಲೋ ಹೋಗಿ ಸುರಿದು ಬಿಡ್ತದೆ. ಹಾಗಾಗಿ ದಯವಿಟ್ಟು ಎಲ್ಲ ಜನ ಅರ್ಥ ಮಾಡಿಕೊಂಡು ಗಿಡ ಮರಗಳನ್ನು ಸಂರಕ್ಷಿಸ್ತಕ್ಕಂತಹ ಕೆಲಸವನ್ನು ಖಂಡಿತ ಮಾಡಲೇಬೇಕು. ಇಲ್ಲದೆ ಹೋದರೆ ನೀರಿಗಾಗಿ ದೊಡ್ಡ ದುರಂತ ಕಾದಿದೆ. ಅತಿ ಶೀಘ್ರದಲ್ಲಿ ಬೇರೆ ಯಾವ ಕಾರಣ, ಹೆಣ್ಣು ಹಣ್ಣು ಮಣ್ಣು ಇವೆಲ್ಲ ಹೇಳ್ತಾರಲ್ಲ, ಈ 3 ವಿಚಾರಗಳಿಗಾಗಿ ಜಗತ್ತಿನಲ್ಲಿ ಘನಘೋರ ಯುದ್ಧಗಳು ನಡೆದೋದು ಅಂತ ಅಲ್ಲ. ಈಗ ಹೆಣ್ಣು ಹಣ್ಣು ಮಣ್ಣಿಗಾಗಲ್ಲ, ನೀರಿಗಾಗಿ ಯುದ್ಧ ಖಂಡಿತ ನಡೆಯುತ್ತೆ. ಅದರ ಬಗ್ಗೆ ಜನ ಜಾಗೃತಗೊಳ್ಳಬೇಕು. ಅದು ಬೆಂಗಳೂರು ಮಹಾನಗರದ ಜನ ಎಚ್ಚರಿಕೆ ಜೀವನ ವಹಿಸದೇ ಹೋದರೆ ಭಾರಿ ದುರಂತಗಳು ಕಾದಿದೆ ಅಂತಕ್ಕಂಥದ್ದನ್ನು ನಾನು ಈಗ ಸ್ಪಷ್ಟವಾಗಿ ಅದರ ಬಗ್ಗೆ ತಜ್ಞರು ಹೇಳಿರ್ತಕ್ಕಂಥ ಮಾತುಗಳನ್ನು ನಾನೀಗ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ವದೇಶ್ ಮೀಡಿಯಾಗೆ ಸಪೋರ್ಟ್ ಮಾಡಿರುವಂಥ ಎಲ್ಲ ವೀಕ್ಷಕರಿಗೂ ಫಸ್ಟ್ ಆಫ್ ಆಲ್ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಇದೇ ರೀತಿ ನಮ್ಮದೇ ಸ್ವದೇಶ್ ಮೀಡಿಯಾದ್ದೇ ಮತ್ತೊಂದು ಚಾನಲ್ ಆಗಿರುವಂಥ ಸ್ವದೇಶ್ ಮೀಡಿಯಾ ತೆಲುಗು, ಸೊ ಆ ಚಾನಲ್ದು ಲಿಂಕನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿದ್ದೀನಿ. ದಯವಿಟ್ಟು ಅಲ್ಲೂ ಕೂಡ ಸಬ್ಸ್ಕ್ರೈಬರ್ ಆಗಿರಿ. ತೆಲುಗುನಲ್ಲೂ ಕೂಡ ಕೆಲವೊಂದು ಹೊಸ ವಿಚಾರಗಳನ್ನ ಆರೋಗ್ಯದ ಬಗ್ಗೆ ಆಗ್ಬೋದು, ಬೇರೆ ಬೇರೆ ವಿಚಾರಗಳ ಬಗ್ಗೆ ಆಗ್ಬೋದು ತಿಳಿಸೋ ಪ್ರಯತ್ನ ಮಾಡ್ತಾಯಿದ್ದೀವಿ. ತಮ್ಮ ಸಹಕಾರ ಇದೇ ರೀತಿ ಅಲ್ಲೂ ಕೂಡ ಇರಲಿ ಅಂತೇಳಿ ನಾವು ಭಾವಿಸ್ತೀವಿ. ಧನ್ಯವಾದಗಳು.